ರಂಗನಾಥ್ ಅವರು ಒಂದು ಆರೋಪ ಮಾಡಿದ್ದಾರೆ, ಏನ್ ಮಧುಗಿರಿಗೆ 100 ಕೋಟಿ ಕೊಟ್ಟಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ 1 ರೂಪಾಯಿ ಕೂಡ ಕೊಟ್ಟಿಲ್ಲ ಅಂತ ನಿಮ್ಮ ಕ್ಷೇತ್ರದ ಕಡೆ ಬೊಟ್ಟು ಮಾಡಿದ್ದಾರೆ ಸರ್. ಯಾರು ಸರ್ಕಾರ ಕೊಡೋದು? ನಾನು ಕೊಡೋದ? ಅನುದಾನ ನಾನು ಕೊಡೋದೇನಪ್ಪ? ಗೌರ್ಮೆಂಟ್ ಕೊಡೋದು. ಗೌರ್ಮೆಂಟಲ್ಲಿ ತಗೊಳ್ಳಿ, ಯಾರು ಬೇಡ ಅಂತ ಹೇಳಿದ್ದಾರೆ? ನಾವೇನು ಅಡ್ಡಿ ಮಾಡಿದ್ದೀವ? ನಾವು ಅಡ್ಡಿ ಮಾಡ್ಲಿಕ್ಕೆ ಆಗುತ್ತಾ? ಅವರು ಕೂಡ ನನ್ನಂತನೇ ಶಾಸಕರು, ಅವರು ಅವ್ರ ಕ್ಷೇತ್ರಕ್ಕೆ ಏನು ಬೇಕೋ ಅದನ್ನು ಸರ್ಕಾರದಿಂದ ಪಡಿಬೇಕು. ಅದಕ್ಕೆ ನಂದೇನು ಆಕ್ಷೇಪಣೆ ಏನಿಲ್ವಲ್ಲ. ಅವರೇ ಹೇಳ್ಕೊಂಡಲ್ಲ, 1000 ಕೋಟಿ ಕೊಟ್ಟಿದ್ದಾರೆ ನನಗೆ ಅಂತೇಳಿ. 1000 ಕೋಟಿನ 1000 ಕೋಟಿ ತಡೆ ಹಿಡ್ದಿಲ್ಲ ಅವ್ರು. ಅಲ್ಲಲ್ಲ, ಹೇಳ್ಬಿಡ್ತೀನಿ ನಾನು ತಿಳಿದ ಮಟ್ಟಿಗೆ, ನಾನು ಅರ್ಥ ಮಾಡ್ಕೊಂಡಂಗೆ ನನಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇವರು ಎಲ್ಲರೂ ಕೂಡ ಅವರ ಒಂದು ದಯೆಯಿಂದನೋ, ಅವ್ರ ಪ್ರೀತಿಯಿಂದನೋ, ವಿಶ್ವಾಸದಿಂದನೋ 1000 ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. ಆದರೆ ಈ ಸಹಕಾರ ಇಲಾಖೆಯಲ್ಲಿ ಮಾತ್ರ ಅನುದಾನದ ಕೊರತೆ ನನಗಾಗಿದೆ ಅಂತಕ್ಕಂಥದ್ದು ಅವರ ಆರೋಪ. ಸಹಕಾರ ಇಲಾಖೆ ಮುಖ್ಯಮಂತ್ರಿಗಳ ಹತ್ರ ಇದೆ. ಮುಖ್ಯಮಂತ್ರಿಗಳು ಸಹಕಾರ ಇಲಾಖೆ ಅವರ ಅಧೀನದಲ್ಲಿ ಕೆಲಸ ಮಾಡೋ ಹಿನ್ನೆಲೆಯಲ್ಲಿ ಅನುದಾನವನ್ನು ಅಲ್ಲಿ ಪಡಿಬೇಕೇ ಹೊರತು, ಈಗ ನನ್ನ ಕಾನ್ಸ್ಟಿಟ್ಯುನ್ಸಿಗೆ 1000 ಕೋಟಿ ಅವ್ರು ತಗೊಂಡಿರೋರು ನನ್ನ ಕಾನ್ಸ್ಟಿಟ್ಯುನ್ಸಿಗೆ ಅದೇ ಇಲಾಖೆಯಲ್ಲಿ ಎಷ್ಟು ಕೊಡಿಸಿದ್ದಾರೆ ಅಂತ ನನಗೆ 132 ಕೋಟಿ ಏನು FD ಕನ್ಕರೆನ್ಸ್ ಆಗಿತ್ತು, ಅದನ್ನು ಕೂಡ ನನ್ನ ಕಾನ್ಸ್ಟಿಟ್ಯುನ್ಸಿಗೆ ಮಂಜೂರಾತಿ ಮಾಡಲಿಲ್ಲ. ಗೊತ್ತಾಯ್ತಾ? ಇವೆಲ್ಲ ನಮ್ಮ ಹತ್ರನೂ ಇದ್ದಾವೆ. ಆದರೆ ಇದೆಲ್ಲ ಅನುದಾನ ಕೊಡೋದು ಸರ್ಕಾರದಲ್ಲಿ ಪಡಿಬೇಕಾಗಿರೋದು. ನಾವು ಅದರಿಂದ ವೈಯಕ್ತಿಕವಾಗಿ ನಾನು ಅದಕ್ಕೆ ಏನಾದರೂ ಹೋಲ್ಡ್ ಮಾಡಿದ್ದೀನಿ ಅಂತ ಇದ್ರೆ ಹೇಳಿ, ಬೇಕಾದ್ರೆ ನಾನು ಹೇಳ್ತೀನಿ. ಮಾಡಲಿ, ಯಾರು ಬೇಡ ಅಂತ ಹೇಳಿದ್ದಾರೆ? ಫಸ್ಟ್ ಆಫ್ ಆಲ್ ಅವ್ರಿಗಿನ್ನೂ ಬೇಸಿಕ್ 2ನೇ ಸರಿ MLA. ಗೊತ್ತಾಯ್ತಾ? 2ನೇ ಸರಿ MLA ಪ್ರಶ್ನೆ ಹಾಕಿರೋದು ನೀವು ನೋಡಿ. ಇದೆಯಾ ಶೀಟ್ ನಿಮ್ಮ ಹತ್ರ? ಅದು ಇಲ್ಲ. ಇಲ್ಲದೇ ಕೊಡ್ತೀನಿ. ನನಗೆ ಅನುದಾನ ಎಷ್ಟು ಕೇಳಿದ್ದಾರೆ ಅಂತೇಳಿ, ಅನುದಾನ ಕೊಡೋದು ಯಾವುದು ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಸದಸ್ಯರನ್ನಾಗಿ ನೋಂದಣಿ ಮಾಡೋದಕ್ಕೆ SC ST ವುಮೆನ್ ಇವರುಗಳಿಗೆ ಮೆಂಬರ್ಶಿಪ್ ಮಾಡಲಿಕ್ಕೆ ಸಹಕಾರ ಸಂಸ್ಥೆಗಳಲ್ಲಿ ಅವ್ರು ಕೊಡಬೇಕಾದಂಥ ಷೇರು ಹಣವನ್ನು ಸರ್ಕಾರ ಬರೆಸ್ಕೊಡ್ತದೆ. ಅದು ಅನುದಾನ ಅಷ್ಟೇ. ಅದು ಹೊರತುಪಡಿಸಿದ್ರೆ ಯಾವುದಾದ್ರು ಸಹಕಾರ ಸಂಸ್ಥೆಗಳು ಕಟ್ಟಡ ಕಟ್ಟಬೇಕು ಅಂದರೆ ಸ್ವಲ್ಪ ಹಣ ಸಹಾಯ ಮಾಡ್ತಾರೆ. ಇನ್ನು ಬೇರೆ ಯಾವುದೇ ಅನುದಾನ ಸರ್ಕಾರದಿಂದ ಯಾವುದೇ ಸಹಕಾರ ಸಂಸ್ಥೆಗಳಿಗೆ ದೊರೆಯತಕ್ಕಂಥದ್ದಕ್ಕೆ ಇವತ್ತಿನ ಕಾನೂನಲ್ಲಿ ಅವಕಾಶ ಇಲ್ಲ. ಇರ್ತಕ್ಕಂಥದ್ದು ಜಿಲ್ಲಾ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಕೊಡೋದ್ರ ಬಗ್ಗೆ ಆತನ ಪ್ರಶ್ನೆ ಇರೋದು. ಒಳ ಪ್ರಶ್ನೆ ಅದು, ಹೊರ ಪ್ರಶ್ನೆ ಅನುದಾನ ಅಷ್ಟೇ. ನಾನಲ್ಲಿ ಅಧ್ಯಕ್ಷ ಇದ್ದೀನಿ. ನಾವು ಇಡೀ ಜಿಲ್ಲೆನಲ್ಲಿ ಎಲ್ಲ ತಾಲೂಕುಗಳಿಗೂ ಕೂಡ ಇರ್ತಕ್ಕಂಥ ರೈತರು ಏನಿದ್ದಾರೆ ಆ ರೈತರ ಸಂಖ್ಯೆಗೆ ಅನುಗುಣವಾಗಿ ನಾವು ಸಾಲ ಸೌಲಭ್ಯ ಕೊಟ್ಟಿದ್ದೇವೆ. ಅವ್ರ ಕ್ಷೇತ್ರದಲ್ಲೂ ಸುಮಾರು 10,000ಕ್ಕೂ ಹೆಚ್ಚು ಜನ ರೈತರಿಗೆ 40 ಕೋಟಿಗೂ ಹೆಚ್ಚು ಸಾಲ ಕೊಟ್ಟಿದ್ದೀವಿ ನಾವು ಜಿಲ್ಲಾ ಬ್ಯಾಂಕ್ನಲ್ಲಿ. ಮತ್ತು ಜಿಲ್ಲಾ ಬ್ಯಾಂಕಲ್ಲಿ ಕೊಡ್ತಕ್ಕಂಥ ಸಾಲ ಸರ್ಕಾರದ ಹಣ ಅಲ್ಲ, ಅದು ನಾಬಾರ್ಡಿಂದ ಬ್ಯಾಂಕ್ಗಳು ಅಪೆಕ್ಸ್ ಬ್ಯಾಂಕ್ ಮೂಲಕ ಪಡೆದು ಇವರಿಗೆ ವಿತರಣೆ ಮಾಡ್ತಕ್ಕಂಥದ್ದು ಹೊರತು ಇದು ಯಾವುದೇ ಪುಕ್ಷಟೆ ದುಡ್ಡಲ್ಲ. ಅದು ಸರ್ಕಾರದ ದುಡ್ಡೂ ಅಲ್ಲ. ಅದು ಬೇರೆ ರೈತರಿರ್ಬೋದು, ಬೇರೆ ಬೇರೆ ಜನ ಯಾರೆಲ್ಲ ಡೆಪಾಸಿಟ್ ಇಟ್ಟಿರ್ತಾರೆ ಆ ಡೆಪಾಸಿಟ್ನಲ್ಲಿ ಕೊಡೋವಂಥದ್ದು ಸಾಲ. ಮತ್ತು ಮುಖ್ಯಮಂತ್ರಿಗಳು ಹೇಳಿದಾಗೆ ಪ್ರತಿ ವರ್ಷದಂತೆ 5,500 ಕೋಟಿ ನಮಗೆ ನಬಾರ್ಡಿಂದ ಬರಬೇಕಾಯ್ತು ಇಡೀ ರಾಜ್ಯಕ್ಕೆ. ಈಗ ಅದು 2,340 ಕೋಟಿಗೆ ಹಣ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸುಮಾರು 58% ಹಣ ಕಡಿಮೆ ಆಗಿದೆ. ಇದನ್ನೆಲ್ಲ ಈ ಹಣಕಾಸಿನ ಲಭ್ಯತೆ ಇದ್ದಿರ್ತಾನೆ. ಸರ್ಕಾರದಿಂದ ಹಣ ಕೊಟ್ಟು ನೀವೆಲ್ಲ ಸಾಲ ಕೊಡಿ ಅಂತಕ್ಕಂಥ ಪ್ರಶ್ನೆ ಪರಿಸ್ಥಿತಿ ಇವತ್ತು ಇಲ್ಲ, ಹಿಂದೆನೂ ಇಲ್ಲ. ಕೊಡ್ತಕ್ಕಂಥ ಸಾಲ ಸೌಲಭ್ಯ ಅದೆಲ್ಲ ಯಾವುದೆಲ್ಲ ಡೆಪಾಸಿಟರ್ಸ್ ಇರ್ತಾರೆ, ಡೆಪಾಸಿಟರ್ಸ್ ಮನಿ ಅಲಾಂಗ್ ವಿತ್ ದಿ ಬಾರೋಯಿಂಗ್ಸ್ ಫ್ರಮ್ ದಿ ನಾಬಾರ್ಡ್ ಆ್ಯಂಡ್ ಆಸ್ ವೆಲ್ ಆಸ್ ದಿ ಅಪೆಕ್ಸ್ ಬ್ಯಾಂಕ್. ಸರ್ಕಾರದ ಅನುದಾನ